ಹಿಂದ್ಗಡೆ ನಡೆಯುವಂತ ಹೌದು, ಸಿನಿಮಾ 2001. ಕತೆ. ಸೊ ಆ ಥರ ಇದ್ದಾಗ ಒಂದು ಮ್ಯೂಸಿಕ್ ನಾವು ಬಳಸುವಂತ ಒಂದು ಇನ್ಸ್ಟ್ರೂಮೆಂಟ್ಸ್ಗಳದ್ದು ತುಂಬಾ ದೊಡ್ಡ ಚಾಲೆಂಜಿಂಗ್ ಇದೆ. ಯಾವ್ದು ಬಳಸಬೇಕು ಅನ್ನೋ ವಿಚಾರದಲ್ಲಿ ಏನೆಲ್ಲ ಚಾಲೆಂಜಸ್ ಇತ್ತು ಆರಂಭದಲ್ಲಿ ಅಂತ ಯಾವ್ದು? ಆ 2 decades ಹಿಂದೆ ಅಂತ ತಗೊಂಡ್ರೆ ಅಫ್ಕೋರ್ಸ್ ಒಂದಿಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಬಟ್ ನಾವು ಆ ಟೈಮಲ್ಲಿ ಕಾಲೇಜ್ ಹೋಗ್ತಿದ್ದ ಕಾರಣ ನಾವು ಆ ಟೈಮಲ್ಲಿ ತುಂಬಾ ಕೇಳ್ತಿದ್ದೆ. ಆ ಟೈಮಲ್ಲಿ ಮ್ಯೂಸಿಕ್ಗಳನ್ನ ಎಂಜಾಯ್ ಮಾಡ್ತಿದ್ವಿ, ಫಿಲ್ಮ್ಗೆ ಹೋಗ್ತಿದ್ದೆ ಆ ಟೈಮಲ್ಲಿ. ಸೊ ವಿ ಆರ್ ಆಗಿನ ಟೈಮಿನ ಸ್ಟೂಡೆಂಟ್ಸ್ಗಳಾಗಿದ್ವಿ ಆ ಟೈಮಲ್ಲಿ. ಸೊ ಡೆಫಿನೆಟ್ಲಿ ನಮ್ಗೆ ಅದರ ಅರಿವಿದೆ ಅದರಲ್ಲಿ, ಆ್ಯಂಡ್ ಡೆಫಿನೆಟ್ಲಿ ಅದು ಇದರಲ್ಲೂ ಟ್ರಾನ್ಸ್ಲೇಟ್ ಆಗುತ್ತೆ ಈ ಮೂವಿಲು. ಬಟ್ ತುಂಬಾ ಡಿಫ್ರೆನ್ಸ್ನು ಇರಲಿಲ್ಲ. ಅಂದ್ರೆ ಟೆಕ್ನಾಲಜಿ ಅದೆಲ್ಲ ಅಡ್ವಾನ್ಸ್ ಆಗಿದ್ರು ದ ಜಾನರ್ಸ್ ಅದೆಲ್ಲ ಆವಾಗನು ವಿ ಯೂಸ್ ಟು ಹಿಯರ್ ಲಾಟ್ ಆಫ್ ಮಾಡರ್ನ್ ಮ್ಯೂಸಿಕ್. ಸೊ ಅಂದ್ರೆ ಇದರಲ್ಲಿ ವಿ ಹ್ಯಾವ್ ಕೆಪ್ಟ್ ದಟ್ ಇನ್ ಮೈಂಡ್. ಬಟ್ ಸ್ಟೋರಿಗೆ ಯಾವುದು ಒಳ್ಳೇದಾಗುತ್ತೆ, ಆ ಫ್ಲೋ ಅಲ್ಲಿ ಯಾವ್ದು ಒಳ್ಳೇದಿದೆ ಅದನ್ನ ನಾವು ಮಾಡ್ತಾ ಇದ್ವಿ. ಎಷ್ಟು ಸಾಂಗ್ಸ್ಗಳಿರುತ್ತೆ ಸಿನಿಮಾದಲ್ಲಿ 5 ಹಾಡಿರುತ್ತೆ. ಅದರಲ್ಲಿ ಒಂದು ನಾವಿವಾಗ ಆಲ್ರೆಡಿ ಬಿಟ್ಟಿದ್ದೀವಿ. ಅದಲ್ಲದೆ ಸುಮಾರಷ್ಟು ಮ್ಯೂಸಿಕ್ ಪೀಸಸ್ ಸ್ವಲ್ಪ ಸ್ಪೆಷಲ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಅಂಡ್ ಅದು ಹಾಡು ಅನ್ನೋ ಥರ ಅಲ್ದಲ್ಲೇ ಇದ್ರು ಒಂದು ತುಂಬಾ ದೊಡ್ಡ ಸೀಕ್ವೆನ್ಸ್ಗಳು ಒಂದಷ್ಟು ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸಸ್ ಇದೆ, ಡ್ರಾಮ್ಯಾಟಿಕ್ ಸೀಕ್ವೆನ್ಸ್, ಸಿನಿಮ್ಯಾಟಿಕ್ ಸೀಕ್ವೆನ್ಸಸ್ ಇದೆ. ಆ ಸೀಕ್ವೆನ್ಸ್ಗಳಿಗೆ ಸ್ಕೋರ್ ಮಾಡೋದು ಇಸ್ ಮೋರ್ ಏನಂದ್ರೆ ತುಂಬಾ ಚಾಲೆಂಜಿಂಗ್ ಪ್ಲಸ್ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಹಾಡು ಅಫ್ಕೋರ್ಸ್ ನೀವು ಮಾಡ್ತೀರಾ, ನೀವು ಮುಂಚೆ ಬಿಡ್ತೀರಾ, ಅದಕ್ಕೆ ಕೊರಿಯೋಗ್ರಾಫ್ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಾಗುತ್ತೆ. ಆದ್ರೆ ಸಿನಿಮಾದ ಒಳಗಡೆ ಬರೋ ಕಥೆ ಜೊತೆಗೆ ಹೋಗೋ ಸಂಗೀತ ಒಂದಿರುತ್ತಲ್ಲ, ಅದು ತುಂಬಾ ಮುಖ್ಯ. ಅಂಡ್ ಜನ ಚರಣ್ ಅವ್ರನ್ನ ಇಷ್ಟಪಡೋದೇ ಆ ವಿಷಯಕ್ಕೆ. ಅಂದ್ರೆ he takes that challenge every time. ಈಗ ಫಾರ್ ಎಕ್ಸಾಂಪಲ್ ಇದ್ರಲ್ಲೂ ಅಂದ್ರೆ ಸಪ್ತಸಾಗರದಲ್ಲಿರ್ಬೋದು, ಸಪ್ತಸಾಗರ ಸೈಡ್ ಏನಲ್ಲಿ ಒಂದು ಟೈಟಲ್ ಸಾಂಗ್ ಒಂದು ಫೀಲ್ ಅಲ್ಲಿ ಬಂದಿತ್ತು, ಸೈಡ್ ಬಿ ನಲ್ಲಿ ಅದೇ ಹಾಡು ಬೇರೆ ತರ ಬಂದಿತ್ತು. ಅಂದ್ರೆ ಒಂದೇ ಹಾಡು 2 ಬೇರೆ ತರ ಇದೆ. ಅದ್ರ ಜೊತೆಗೆ ಆ ಹಾಡಿನ ಜೊತೆಗೆ ಒಂದು ಕತೆ ಹೇಳ್ತಾ ಇದಾರೆ ಅವರು, ಮನೋದ್ ಕತೆ ಹೇಳ್ತಾ ಇದ್ದಾರೆ. ಸೊ ಆ ತರ ಸಿನಿಮಾ ಇನ್ನು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗುವಂತಹ ಸುಮಾರಷ್ಟು ಮ್ಯೂಸಿಕಲ್ ಪೀಸಸ್ ಜಾಸ್ತಿ ಇರುತ್ತೆ ಫಿಲ್ಮ್. ಸಾಂಗ್ ಆದ ನಂತರದಲ್ಲಿ ಸುದೀಪ್ ಅವರು ಕೇಳಿದ ನಂತರ ಬಂದಂತ ರಿಪೋರ್ಟ್ ಏನಾಗಿತ್ತು ಅಂತ, ಏನಂತ ಹೇಳಿದ್ರು ಅಂತ? ಅಂದ್ರೆ ಸರ್ ಗೈಡೆನ್ಸ್ ಥ್ರೂಔಟ್ ದ ಪ್ರಾಜೆಕ್ಟ್ ನಮ್ಗೆ ಇದೆ. ಅಂದ್ರೆ ವಿ ಆರ್ ವೆರಿ ಫಾರ್ಚುನೇಟ್. ಅವರು ಇಷ್ಟು ಅವರ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಸಿನಿಮಾ ರಿಲೀಸ್ ಆಗ್ತದೆ. ಎಸ್ ಅವ್ರ ಗೈಡೆನ್ಸ್ ಕಾನ್ಸ್ಟೆಂಟ್ಲಿ ನಮ್ಗೆ ಇದ್ದೇ ಇದೆ. ಸೊ ಅವರು ಯಾವಾಗ್ಲೂ ಹುರಿದುಂಬಿಸಿ ಬೆಂತಡ್ತಾನೆ ಇರ್ತಾರೆ ನಮ್ದು ಟು ಡೂ ಮಚ್ ಬೆಟರ್. ಸೊ ವಿ ಆರ್ ವೇಟಿಂಗ್ ಫಾರ್ ಹಿಮ್. ಇನ್ನು ಬರುವ ಕಂಟೆಂಟ್ಗಳು ಸರ್ ಕೇಳಿ ಲೈಕ್ ಎಲ್ಲ ಮಾಡಿ ಪೂರ್ತಿ ಸಿನಿಮಾನು ಇನ್ನೊಂದ್ಸತಿ ಪೂರ್ತಿ ನೋಡಿ. ಬಟ್ ಸೋ ಫಾರ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ವೆಲ್. ಸರ್, ಇನ್ನು ಸಿನಿಮಾದ ಕಥೆ ವಿಚಾರಕ್ಕೆ ಬಂದ್ರೆ